ಧರ್ಮಸ್ಥಳದಲ್ಲಿ ಸಮಾಧಿ ಅಗೆಯುವಂತ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ನಿನ್ನೆ ಪಾಯಿಂಟ್ ನಂಬರ್ 1 ರಲ್ಲಿ ಸಾಕಷ್ಟು ಹುಡುಕಾಟ ನಡೆಸಲಾಗಿತ್ತು. ಜೆಸಿಬಿ ಬಳಸಿ ಕಾರ್ಮಿಕರನ್ನು ಬಳಸಿ ಹುಡುಕಾಡಲಾಗಿತ್ತು, ಆದರೆ ಏನೂ ಸಿಕ್ಕಿರಲಿಲ್ಲ. ಇವತ್ತು ಪಾಯಿಂಟ್ 2 ನಲ್ಲಿ ಮಣ್ಣು ಅಗೆಯೋ ಕಾರ್ಯ ನಡೀತಾ ಇದೆ. ಎರಡನೇ ದಿನ ಎರಡನೇ ಪಾಯಿಂಟ್ ಹುಡುಕಾಟ ತೀವ್ರಗೊಂಡಿದೆ. ಅರಣ್ಯ ಪ್ರದೇಶದ ಆರಂಭದಲ್ಲಿ ಎರಡನೇ ಪಾಯಿಂಟ್ ಇದೆ. 20 ಮಂದಿ ಕಾರ್ಮಿಕರು ಸ್ಥಳ ಅಗೆಯುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದೂರುದಾರ ಕೊಟ್ಟಂತ ಮಾಹಿತಿಯ ಅನ್ವಯ ಅಗೆಯೋ ಕಾರ್ಯ ನಡೀತಾ ಇದೆ. 4 ಅಡಿಯವರೆಗೆ ಆಳಕ್ಕೆ ಅಗೆದರೂ ಕೂಡ ಅಸ್ಥಿಪಂಜರ ಇರಬಹುದು, ಮಾನವನ ದೇಹದ ಕುರುಹುಗಳಿರಬಹುದು, ಇದು ಯಾವುದು ಕೂಡ ಪತ್ತೆಯಾಗಿಲ್ಲ. ಪಾಯಿಂಟ್ ನಂಬರ್ 1 ನಲ್ಲಿ ಏನೂ ಸಿಗಲಿಲ್ಲ ನಿನ್ನೆ. ಇವತ್ತು ಪಾಯಿಂಟ್ ನಂಬರ್ 2 ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಪಾಯಿಂಟ್ ನಂಬರ್ 2 ಅಲ್ಲೂ ಕೂಡ ಈ ಕ್ಷಣದವರೆಗೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರ್ಯಾಚರಣೆ ಮುಂದುವರಿತಾನೇ ಇದೆ. ಇದೇ ಜಾಗದಲ್ಲಿ ಇದರ ಸುತ್ತಮುತ್ತ ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ. ಇದರ ಹೊರತಾಗಿ ಇನ್ನೂ ಹಲವು ಜಾಗಗಳಲ್ಲಿ ನಾನು ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅಂತ ಆತ ಹೇಳಿಕೊಂಡಿದ್ದಾನೆ. ಸದ್ಯ SIT ಟೀಮ್ ಕಾರ್ಯಾಚರಣೆ ಮಾಡ್ತಾನೇ ಇದೆ. SIT ಟೀಮ್ನ ಮಾರ್ಗದರ್ಶನದಂತೆ ಕಾರ್ಮಿಕರು ಮಣ್ಣು ಅಗೆಯೋ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. FSL ಟೀಮ್ ಇದೆ, ಜೊತೆಗೆ AC ಇದ್ದಾರೆ. ಕಂದಾಯ ಇಲಾಖೆಯ ಕಡೆಯಿಂದ ಕಾರ್ಯಾಚರಣೆ ಮುಂದುವರಿತಾನೇ ಇದೆ. ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕತ್ತಲೆಯ ಕೋಣೆಯಲ್ಲಿ ಕಪ್ಪು ಬೆಕ್ಕಿಗಾಗಿ ಹುಡುಕಾಡ್ತಾ ಇದ್ದಾರಾ SIT ಟೀಮು ಅನ್ನುವಂಥ ಪ್ರಶ್ನೆ. ಕಪ್ಪು ಬೆಕ್ಕು ಇದ್ರೆ ಸಿಗತ್ತೆ, ಒಂದು ವೇಳೆ ಇಲ್ಲದ ಕಪ್ಪು ಬೆಕ್ಕು ಅಂತಾದ್ರೆ ಎಲ್ಲಿಂದ ಸಿಗೋದಕ್ಕೆ ಸಾಧ್ಯ ಇದೆ? ಈ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಥಳದಲ್ಲೇ ಇದ್ದಾರೆ, ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ನಿನ್ನೆ ಏನೂ ಸಿಕ್ಕಿಲ್ಲ, ಇವತ್ತಿನ ಕತೆ ಏನು, ಏನಾಗ್ತಿದೆ? ರಕ್ಷತ್, ಪಾಯಿಂಟ್ 2 ರಲ್ಲಿ ಈಗ ಅಗೆತ ಸ್ಟಾರ್ಟ್ ಆಗಿದೆ. ಕಾರ್ಮಿಕರು 20 ಕಾರ್ಮಿಕರು ಅದಕ್ಕೋಸ್ಕರ ಈಗ ಅಲ್ಲಿ ಶ್ರಮ ಪಡ್ತಾ ಇರುವಂತದ್ದು. ಯಾಕಂದ್ರೆ ಆ ಭಾಗದಲ್ಲಿ ಏನು ದಟ್ಟಾರಣ್ಯ ಇದೆ, ಅದೊಂದು ಗುಡ್ಡ ಪ್ರದೇಶ ಕೂಡ, ಅಲ್ಲಿ JCB ಹೋಗಲ್ಲ, ಮತ್ತೆ ಅರಣ್ಯ ಪ್ರದೇಶ ಕೂಡ. ಈ ಹಿನ್ನೆಲೆಯಲ್ಲಿ ಅಲ್ಲಿ JCB ತಗೊಂಡು ಹೋಗಿ ಅಲ್ಲಿ ಅಗಿಯೋಕೆ ಆಗಲ್ಲ. ಯಾಕಂದ್ರೆ ಪಾಯಿಂಟ್ 1 ರಲ್ಲಿ ಅಗಿಲಿಕ್ಕೆ JCB ಬಂದಿತ್ತು. ಇವತ್ತು ಕಾರ್ಮಿಕರೇ ತಮ್ಮ ಶ್ರಮದಿಂದ ಆ ಒಂದು ಸ್ಥಳವನ್ನು ಅಗಿಬೇಕು. ನಾನೀಗ ಅದೇ ಭಾಗದಲ್ಲಿ ಇದ್ದೀನಿ, ನೋಡಬಹುದು. ಇದು ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತಹ ಬಂಗ್ಲಗುಡ್ಡೆ ಅನ್ನುವ ಒಂದು ದಟ್ಟಾರಣ್ಯ ಪ್ರದೇಶ. ಈ ಪ್ರದೇಶದಲ್ಲಿಯೇ ದೂರುದಾರ ಹೇಳಿರುವಂತದ್ದು, ತಾನು ಇಲ್ಲಿ ಶವಗಳನ್ನ ಹೂತಿದ್ದೇನೆ ಅಂತ. ಈಗಾಗಲೇ ಈ ಒಂದು ದಟ್ಟಾರಣ್ಯದಲ್ಲಿ 8 ಸ್ಥಳಗಳನ್ನು ಆತ ಗುರುತಿಸಿದ್ದ. ಅದಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಪ್ರತಿಯೊಂದು ಮಾರ್ಕಿಂಗ್ಗೂ ಪಾಯಿಂಟ್ಸ್ ಕೂಡ ಒಂದೊಂದು ನಂಬರ್ ಅನ್ನು ಕೊಡಲಾಗಿದೆ. ಈ ಭಾಗದಲ್ಲಿ ಈ ಒಂದು ಸ್ಟ್ರೆಚ್ ಅಲ್ಲಿ ಇರುವಂತಹ ಅರಣ್ಯದಲ್ಲಿ 8 ಪಾಯಿಂಟ್ಸ್ ಗಳನ್ನ ಕೊಡುವಂತಿದ್ದು. ಹಾಗೇನೆ ರಸ್ತೆ ಬದಿಗೆ 4 ಪಾಯಿಂಟ್ಸ್ ಗಳನ್ನ ಆತ ತೋರಿಸಿರುವಂತಹ ಆ ಜಾಗಗಳನ್ನು ತೋರಿಸಿದ್ದು, ಅದಕ್ಕೂ ಕೂಡ ಮಾರ್ಕಿಂಗ್ ಮಾಡಿಕೊಂಡು ಅದಕ್ಕೆ ನಂಬರ್ಸ್ ಅನ್ನ ಕೊಡಲಾಗಿದೆ. ಒಟ್ಟು 13 ಸ್ಥಳಗಳನ್ನು ಆತ ಗುರುತಿಸಿದ್ದ. ಈಗ ಪಾಯಿಂಟ್ 1 ರಲ್ಲಿ ನಿನ್ನೆ ಇದು ಡಿಗ್ ಮಾಡಿದ್ರು, ಅಗೆದ್ರು, ಆದ್ರೆ ಅಲ್ಲಿ ಏನು ಕಳೆಬರ ಸಿಕ್ಕಿರ್ಲಿಲ್ಲ, ಯಾವುದೇ ಒಂದು ಸಾಂದರ್ಭಿಕ ಸಾಕ್ಷಿ ಕೂಡ ಸಿಕ್ಕಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಪಾಯಿಂಟ್ 2 ಅಲ್ಲಿ ಈಗ ಕಾರ್ಮಿಕರು ಅಗಿತಾ ಇದ್ದಾರೆ. ಭೂಮಿ ಅಂದ್ರೆ ಮೊದಲಿಗೆ ಹೋಗ್ಕೊಂಡು ಅಲ್ಲಿರುವಂತಹ ಸ್ಥಳವನ್ನ ಕ್ಲೀನ್ ಅಪ್ ಮಾಡಿಕೊಂಡು ಅಲ್ಲಿ ಆ ಜಾಗವನ್ನ ಕಾರ್ಡನ್ ಮಾಡಿರುವಂತಹ ಜಾಗವನ್ನ ಕ್ಲೀನ್ ಮಾಡಿ ಅದನ್ನ ವಿಡಿಯೋಗ್ರಫಿ ಮಾಡಿ AC ಅವರ ಸೈನ್ ತಕೊಂಡು ಅದರ ನಂತರ ಆ ಜಾಗವನ್ನ ಕಾರ್ಮಿಕರು ಅಗಿತಾರೆ. ಅಗಿಬೇಕಾದ್ರೆ ದೂರುದಾರ ಅಲ್ಲೇ ಇರಬೇಕು, ಅವನ ಪ್ರೆಸೆನ್ಸ್ ಅಲ್ಲೇ ಅದು ನಡಿಬೇಕು. ಆತ ಡೈರೆಕ್ಷನ್ ಕೊಡ್ತಾನೆ, ಅಲ್ಲಿ ಆ ಜಾಗದಲ್ಲಿ ಅಗದಿದ್ದೇನೆ ಅಥವಾ ಈ ಜಾಗದಲ್ಲಿ ಅಷ್ಟು ಅಗಿಬೇಕು ಅನ್ನೋದನ್ನು ಆತ ನಿರ್ದೇಶನ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಆತ ಹೇಳಿರುವಂತದ್ದು 2.5 ರಿಂದ 3 ಅಡಿಯಷ್ಟು ಗುಂಡಿ ತೇಡಿ ನಾನು ಶವಗಳನ್ನ ಹೂತಿದ್ದೇನೆ ಅನ್ನೋದು. ಈ ಹಿನ್ನೆಲೆಯಲ್ಲಿ 3-4 ಅಡಿ ತನಕ ಅಗದು ಅದರ ನಂತರ ಆತನಿಗೆ ಕೇಳ್ತಾರೆ, ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆತನಿಗೆ ಕೇಳ್ತಾರೆ, ಇದು ಇಷ್ಟೇನಾ ಅಂತ ಹೇಳ್ಕೊಂಡು. ಆವಾಗ ಆತ ಇಲ್ಲ ಮತ್ತಷ್ಟು ಅಗಿಬೇಕು ಅಂದಾಗ ಮತ್ತು ಆತನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಅದನ್ನ ಅಗಿಬೇಕು. ಅದರ ನಂತರ ಆ ಒಂದು ಭಾಗದಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರ ಕಡೆಯಿಂದ ಯಾರು ಲಾಯರ್ಗಳು ಬಂದು ಅವರನ್ನ ಕರೆಸಿ ಮತ್ತೆ ಅದನ್ನ ತೋರಿಸ್ಕೊಂಡು ಅದರ ನಂತರ AC ಅವರ ಸೈನ್ ಮಾಡಿ ಅದರ ನಂತರ ಅದು ಮುಕ್ತಾಯ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದು ಒಂದು ಪ್ರೊಸೀಜರ್. ಈ ಪ್ರೊಸೀಜರ್ ಪ್ರಕಾರನೇ ಆಗ್ಬೇಕು ರಕ್ಷತ್. ಈಗ ಪಾಯಿಂಟ್ 2 ರಲ್ಲಿ ಈಗ ಅಗೆತ ನಡೀತಾ ಭೂಮಿಯನ್ನು ಅಗಿಲಿಕ್ಕೆ ಕಾರ್ಮಿಕರು ಆರಂಭ ಮಾಡಿದ್ದಾರೆ. ಈಗ ಈವರೆಗೂ ಏನು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಇದರ ನಡುವೆ SIT ಯ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಮಂಗಳೂರು ತಲುಪಿ ಈ ಭಾಗಕ್ಕೆ ಬಂದು ಇಲ್ಲಿ ನಡೀತಾ ಇರುವ ತನಿಖೆಯ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ ರಕ್ಷತ್.
ಕಿರಣ್, ಈಗ ಇನ್ವೆಸ್ಟಿಗೇಷನ್ ಟೀಮಿನ ಯೋಚನೆ ಏನಿದೆ? ಆತ ತೋರಿಸಿದ ಅಷ್ಟೂ ಜಾಗಗಳನ್ನು ಡಿಗ್ಗಿಂಗ್ ಮಾಡೋದಾ, ಅಥವಾ ಒಂದು ಹಂತದಲ್ಲಿ ಏನಾದರೂ ಕನ್ಕ್ಲೂಷನ್ಗೆ ಬರುವಂಥ ಸಾಧ್ಯತೆ ಇದೆಯಾ ಈ ಮಾಹಿತಿಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸೋ ಬಗ್ಗೆ? ರಕ್ಷತ್, ಆ ತರದ ಯಾವುದೇ ಕನ್ಕ್ಲೂಷನ್ ಬರಕ್ಕಾಗಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ SIT ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿರೋದೇ ಅದಕ್ಕೆ. ಆತ ಎಷ್ಟು ಜಾಗಗಳಲ್ಲಿ ತಾನು ಹೂತಿದ್ದೇನೆ, ಶವಗಳನ್ನ ಹೂತಿದ್ದೇನೆ ಅನ್ನೋದನ್ನ ತೋರಿಸ್ತಾನೆ. ಆ ಅಷ್ಟೂ ಜಾಗಕ್ಕೂ ಇದನ್ನ ಅಗಿಬೇಕು, ಅಲ್ಲಿ ಪರಿಶೀಲನೆ ನಡೆಸಬೇಕು, ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಮಾಡ್ಬೇಕು. ಆತ 100 ತೋರಿಸಿದ್ರು 100 ಜಾಗಗಳನ್ನು ತೋರಿಸಿ 100 ಜಾಗಕ್ಕೂ ಅಲ್ಲಿ ಹೋಗಿಕೊಂಡು ಅಗಿಬೇಕೆ, ಅದು ಪ್ರೊಸೀಜರ್. ಅದನ್ನ ಮೀರಿಕೊಂಡು ನಾವು ಕನ್ಕ್ಲೂಷನ್ಗೆ ಬರಕ್ಕಾಗಲ್ಲ ಅಂತ ಹೇಳಲಾಗುತ್ತೆ. ನಿನ್ನೆ ಒಬ್ರು ಹಿರಿಯ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅದನ್ನೇ ಹೇಳ್ತಾ ಇದ್ರು. ಅವರಿಗೆ ಅದೇ ಈಗ SIT ಮಾಡಿರೋದೇ ಅದಕ್ಕೆ. ಆ ಇನ್ವೆಸ್ಟಿಗೇಷನ್ ಯಾವ ರೀತಿ ಇರುತ್ತೆ ಅಂತ ಆತ ತೋರಿಸಿದ ಪ್ರತಿ ಜಾಗದಲ್ಲೂ ಅಗಿಬೇಕು, ಅದು ಅನಿವಾರ್ಯ. ಯಾಕಂತ ಹೇಳಿದ್ರೆ ಆ ಪ್ರೊಸೀಜರ್ ಪ್ರಕಾರ ನಡಿಬೇಕು. ಯಾಕಂದ್ರೆ ನೆಕ್ಸ್ಟ್ ಅದನ್ನ ಸಬ್ಮಿಟ್ ಮಾಡಬೇಕಾದ್ರೆ, ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಪ್ರತಿಯೊಂದು ಇರಬೇಕು ಅದರಲ್ಲಿ. ಮತ್ತೆ ಯಾವೆಲ್ಲ ಲೂಪ್ ಹೋಲ್ಸ್ಗಳು ಆಗದ ಹಾಗೆ ಅದನ್ನ ನೋಡ್ಕೋಬೇಕು. ಒಂದು ಫೋಟೋಗ್ರಫಿ ಆಗಬೇಕು, ವಿಡಿಯೋಗ್ರಫಿ ಆಗಬೇಕು, ಹಾಗೇನೆ ಎಲ್ಲರ ಸೈನ್ಗಳು ಇರಬೇಕು. AC ಆಗ್ಬಹುದು, ಡಾಕ್ಟರ್ಸ್ ಆಗ್ಬಹುದು, ಹಾಗೆ FSL ಟೀಮ್ ನ ಯಾರು ಬಂದಿದ್ದಾರೆ ಅವರ ಸೈನ್, ಸಿಗ್ನೇಚರ್ ಎಲ್ಲ ಇರಬೇಕು. ಈ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಲೂಪ್ ಹೋಲ್ಸ್ ಆಗದ ತನಿಖೆ ಪಾರದರ್ಶಕವಾಗಿ ಆಗಬೇಕು, ಕಾನೂನುಬದ್ಧವಾಗಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅಷ್ಟೆಲ್ಲ ಮುಂಜಾಗ್ರತೆ ವಹಿಸ್ತಾರೆ. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.